ಡೆನ್ಮಾರ್ಕ್ನಲ್ಲಿ ನಡೆದ 15ನೇ ವರ್ಲ್ಡ್ ಫೈರ್ ಫೈಟರ್ಸ್ ಗೇಮ್ಸ್ನಲ್ಲಿ 2 ಚಿನ್ನದ ಪದಕ ಹಾಗೂ 1 ಕಂಚಿನ ಪದಕ ಪಡೆದ ಉಡುಪಿ ಅಗ್ನಿಶಾಮಕ ದಳದ ಅಶ್ವಿನ್ ಸನಿಲ್ ರವರಿಗೆ ಉಡುಪಿ ಜಿಲ್ಲಾ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ವತಿಯಿಂದ ಅಭಿನಂದಿಸಲಾಯಿತು. ಬಂಗಾರದ ಪದಕಗಳ ಸರದಾರ ಎಂದೇ ಖ್ಯಾತಿ ಪಡೆದಿರುವ ಅಶ್ವಿನ್ ಸನಿಲ್ ರನ್ನು ಅವರ ದೈಹಿಕ ತರಬೇತುದಾರರಾದ ಉಮೇಶ್ ಮಟ್ಟು, ಅಗ್ನಿಶಾಮಕ ದಳದ ಜಿಲ್ಲಾ ಅಧಿಕಾರಿಗಳಾದ ವಿನಾಯಕ್ ಶಾಲು ಹೊದಿಸಿ ಹೂಮಾಲೆ ಹಾಕಿ ಪ್ರಶಸ್ತಿ ಪತ್ರವನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದೈಹಿಕ ತರಬೇತುದಾರರಾದ ಉಮೇಶ್ ಮಟ್ಟೂರವರು, ಅಶ್ವಿನ್ ಸನಿಲ್ ಇವತ್ತು ದೇಶಕ್ಕೆ ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ಉಡುಪಿ ಅಗ್ನಿಶಾಮಕ ದಳದ ಹೆಸರನ್ನು ಮೇಲಕ್ಕೆ ಕೊಂಡೊಯ್ದಿದ್ದಾರೆ. ನನಗೆ ಗೊತ್ತಿರುವಷ್ಟು ತರಬೇತಿಯನ್ನು ನಾನು ಅವರಿಗೆ ನೀಡಿದ್ದೇನೆ. ಅವರು ಕೇವಲ ಜಿಲ್ಲೆಗೆ, ರಾಜ್ಯಕ್ಕೆ ಮಾತ್ರವಲ್ಲದೆ ನಮಗೂ ನಮ್ಮ ಜಿಮ್ಗೂ ಹೆಸರನ್ನು ತಂದುಕೊಟ್ಟಿದ್ದಾರೆ. ಇದು ನಮಗೂ ಹೆಮ್ಮೆಯ ವಿಚಾರ. ಅಶ್ವಿನ್ ಸನಿಲ್ ಇನ್ನಷ್ಟು ಬಂಗಾರದ ಪದಕಗಳನ್ನು ಪಡೆದುಕೊಂಡು ಬರಲಿ ಎಂದು ಆಶೀರ್ವದಿಸಿದರು. ಹೆಸರು ಮಾಡಿರುವಂತಹ ಈ ಒಂದು ಉಡುಪಿ ಅಗ್ನಿಶಾಮಕ ದಳಕ್ಕೆ ಹೆಸರು ಮಾಡಿರ್ತಾರೆ. ಅವರಿಗೆ ನಾವೆಲ್ಲರೂ ಕೂಡ ಅಭಿನಂದನೆಯನ್ನು ನೀಡಿದ್ದೇವೆ. ಬಹಳ ಸಂತೋಷವಾಗ್ತಾ ಉಂಟು. ಯಾಕಂತ ಹೇಳಿದರೆ, ನಾನು ಮಿಸ್ಟರ್ ಇಂಡಿಯಾ ಮಾಡಿದಂತಹ ಬಾಡಿ ಬಿಲ್ಡಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಲಿಕ್ಕೆ ಆಗಲಿಲ್ಲ. ಆದರೆ ಇವತ್ತು ನನ್ನ ವಿದ್ಯಾರ್ಥಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಿದ್ದಾನೆ. ಕಣ್ಣಲ್ಲಿ ನೀರು ಬರ್ತಾ ಉಂಟು. ಬೇಸರದ ನೀರಲ್ಲ, ಖುಷಿಯ ನೀರು. ಎಷ್ಟೋ ಸಾವಿರ ವಿದ್ಯಾರ್ಥಿಗಳನ್ನು ನಾನು ರೆಡಿ ಮಾಡಿದ್ದೇನೆ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟ. ಆದರೆ ಇವತ್ತು ಅಶ್ವಿನ್ ಸನಿಲ್ ಇವರು ದೊಡ್ಡ ಹೆಸರನ್ನು ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದರೆ, ಒಂದು ತಾಯಿಯ ಗರ್ಭದಲ್ಲಿ ಜನಿಸಿ ಈ ಒಂದು ಮಟ್ಟಕ್ಕೆ ಇರುವುದು ಸುಲಭದ ಮಾತಲ್ಲ. ಹಾಗಾಗಿ ಇವತ್ತು ನಾನು ಅವರಿಗೆ ಗುರುವಾಗಿರ್ಬೋದು, ಆದರೆ ಇವತ್ತು ಅವರು ವಿಶ್ವದಲ್ಲಿ ಒಬ್ಬರು ಗುರುವಾಗಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಾ ಉಂಟು. ಅಶ್ವಿನ್ ಸನಿಲ್ ಅವರನ್ನು ಸನ್ಮಾನಿಸಿದ ಉಡುಪಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ಜಿಲ್ಲಾ ಅಧಿಕಾರಿ ವಿನಾಯಕ್ ಅವರು ಮಾತನಾಡಿ, ಅಶ್ವಿನ್ ಅನ್ನೋ ಹೆಸರಿನಲ್ಲಿ ಒಂದು ಶಕ್ತಿ ಇದೆ. ಅಶ್ವಿನ್ ಸನಿಲ್ ಬಳಿ ಒಂದು ಧನಾತ್ಮಕ ಶಕ್ತಿ ಇದೆ. ಅದು ಅವರು ಮಾಡುವಂತಹ ದೈಹಿಕ ಕಸರತ್ತಿನಿಂದ ಬಂದಿದೆ ಎಂದರು. ಅಗ್ನಿಶಾಮಕ ದಳದಲ್ಲಿ ದೈಹಿಕವಾಗಿ ಸದೃಢರಾಗಿದ್ದರೆ ನಾವು ಇನ್ನೊಬ್ಬರ ಜೀವವನ್ನು ಉಳಿಸಬಹುದಾಗಿದೆ. ಕರ್ನಾಟಕ ಅಗ್ನಿಶಾಮಕ ಇಲಾಖೆಯಲ್ಲಿ ಅತಿ ಹೆಚ್ಚು ಸನ್ಮಾನಗಳನ್ನು ಪಡೆದುಕೊಳ್ಳುವ ವ್ಯಕ್ತಿ ಅದು ನಮ್ಮ ಅಶ್ವಿನ್ ಸನಿಲ್ ಆಗಿದ್ದಾರೆ. ಇವರ ಸಾಧನೆ ನಮಗೆಲ್ಲರಿಗೂ ಪ್ರೋತ್ಸಾಹ ನೀಡುವಂತಾಗಿದೆ ಎಂದು ಶುಭ ಹಾರೈಸಿದರು. ಅಶ್ವಿನ್ ಸನಿಲ್ ಹೆಸರಲ್ಲಿ ಅಶ್ವಿನ್ ಉಂಟು. ಅಶ್ವಿನ್ ಅಂದರೆ ಒಂದು ಶಕ್ತಿ ಹೆಸರಲ್ಲಿ ಉಂಟು. ಅವರನ್ನು ನಾನು ನೋಡಿದ್ದು 2008ರಲ್ಲಿ ಸ್ಪೋರ್ಟ್ಸ್ ಇದರಲ್ಲಿ ಅಕಾಡೆಮಿಯಲ್ಲಿ, ನಮ್ಮ ಆರ್ಯಮಡ್ಕೋ ಅಕಾಡೆಮಿಯಲ್ಲಿ ಅವರು ಒಂದು ಹೋಗ್ತಾರೆ, ಅಂದರೆ ಟಾರ್ಚ್ ಓಡ್ತಾರೆ. ಈಗ ಒಂದು ಸ್ಪೋರ್ಟ್ಸು ಉದ್ಘಾಟನೆ ಮಾಡಲಿಕ್ಕೆ ಅವತ್ತಿಂದ ಇವತ್ತಂಗ ಅವರೇ ಓಡ್ತಿದ್ರು. ಎಷ್ಟು ವರ್ಷ ಇದೀಗ? 2008ರಿಂದ ಆಲ್ಮೋಸ್ಟ್ 16 ವರ್ಷ. ಅದು ಅವರ ಒಂದು ಸಾಮರ್ಥ್ಯ, ಅವರೊಂದು ಕಾರ್ಯಕ್ಷಮತೆ ತೋರಿಸ್ತದೆ, ಅಂದರೆ ಒಂದು ಕ್ಷೇತ್ರದ ಬಗ್ಗೆ. ಮತ್ತು ಪ್ರತಿಯೊಂದು ಸಮಯದಲ್ಲಿ ಅವ್ರು ನೋಡಿದಾಗ ಏನೋ ನನಗೆ ಆಂಜನೇಯ ನೋಡಿದಂಗೆ, ನಾ ಶ್ರೀರಾಮ, ಅವ್ರು ಆಂಜನೇಯ, ಅವಳ ಶಿಷ್ಯ. ಪಾಸಿಟಿವ್ ಎನರ್ಜೀಸ್, ಆಮೇಲೆ ಪಾಸಿಟಿವ್ ವೈಬ್ಸ್. ಅವ್ರು ಬಂದಾಗ ಆಫೀಸಲ್ಲಿ ಸೆಲ್ಯೂಟ್ ಹೊಡೆದಾಗ, ನನಗೆ ವಿಶ್ ಮಾಡಿದಾಗ ಆ ರೂಮಲ್ಲಿ ಎಲ್ಲ ಒಂದು ಪಾಸಿಟಿವ್ ವೈಬ್ಸ್, ಒಂದು ಧನಾತ್ಮಕ ಶಕ್ತಿ. ಅಂದರೆ ಅವರು ಮಾಡುವಂಥ ಒಂದು ದೈಹಿಕ ಶ್ರಮ ಯಾವತ್ತೂ ವ್ಯಕ್ತಿಯನ್ನು ಫಿಟ್ ಆಗಿರ್ತದೆ. ನಮ್ಮದು ಒಂದು ಸೇವೆ ಇದೆ, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ. ಇಲ್ಲಿ ನಾವು ಫಿಟ್ ಇದ್ದರಷ್ಟೇ ಉಳಿದವರನ್ನು ಸೇವೆ ಮಾಡ್ಬೋದು. ಈ ಫಿಟ್ನೆಸ್ಸಿಗೆ ನಮ್ಮಲ್ಲಿ ಒಂದು ಐಡಲ್ ಅಥವಾ ಒಂದು ಮೂರ್ತಿ ಅಂದರೆ ನಮ್ಮ ಅಶ್ವಿನ್ ಸನಿಲ್. ಮತ್ತು ಅವರ ಒಂದು ಎಷ್ಟು ಇದಂದರೆ ಕಾರ್ಯದ ಬಗ್ಗೆ ನನಗೆ ಬೆಳಗ್ಗೆ 6 ಗಂಟೆ ಫೋನ್ ಮಾಡ್ತಿದ್ರು, ಸರ್ ಜಿಮ್ಮಿಗೆ ಹೋಗ್ರಿ ಅಂತೇಳಿ. 6 ಗಂಟೆ ಫೋನ್ ಮಾಡ್ತಾರೆ. ಉಮೇಶ್ ಸರ್ ಫೋನ್ ಮಾಡ್ತಿದ್ರು. ಅವ್ರು ಫೋನ್ ಮಾಡಿದ್ಮೇಲೆ ಜಿಮ್ಮಿಗೆ ಹೋಗಬೇಕು ಅಂದರೆ ಒಂದು ಜಿಮ್ ಮಾಡುವಂಥದ್ದು ಎಷ್ಟು ಕಷ್ಟದ ಕೆಲಸ ಅಂತೇಳಿ. ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿದ ಅಶ್ವಿನ್ ಸನಿಲ್ ಅವರು, ತನಗೆ ಅಭಿನಂದಿಸಿದ ಇಲಾಖೆಯ ಅಧಿಕಾರಿಗಳು ಹಾಗೂ ತನ್ನ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಈ ದಿನ ನನಗೆ ಒಂದು ಬಹಳ ಒಂದು ಸಂತೋಷ ಸಂದರ್ಭ. ಯಾಕಂತ ಹೇಳಿದ್ರೆ, ನನ್ನೊಂದು 15 ವರ್ಷಗಳ ಕನಸು ಈಡೇರಿದೆ. ಇದಕ್ಕಾಗಿ ನಾನು 15 ವರ್ಷ ತುಂಬ ಶ್ರಮ ಪಟ್ಟಿರುತ್ತೇನೆ. ಇದಕ್ಕೆ ಮುಖ್ಯವಾಗಿ ಉಡುಪಿ ಅಗ್ನಿಶಾಮಕ ಠಾಣೆಯ ಪ್ರತಿಯೊಬ್ಬರು ಕೂಡ, ಅಂದರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾನು ಚಿಕ್ಕ ಮೆಡಲ್ ಮಾಡಿದ್ರೆ ಬಂದು ಸನ್ಮಾನ ಮಾಡಿ ನನ್ನನ್ನು ಪ್ರೋತ್ಸಾಹಿಸ್ತಿದ್ರಿ. ಇದೇ ಒಂದು ನನಗೆ ತುಂಬ ಒಂದು
ಯಾವಾಗಲೂ ನನಗೆ ಈ ಉಡುಪಿ ಅಗ್ನಿಶಾಮಕ ಠಾಣೆಯಲ್ಲಿ ನನ್ನಷ್ಟು ಸನ್ಮಾನ ಪಡೆದವರು ಯಾರಿಲ್ಲ ಅಂತ ಅನಿಸ್ಕೊಳ್ತೇನೆ. ಇದೇ ಒಂದು ನನಗೆ ಸ್ಫೂರ್ತಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಯವರು, ಅಂತ ಅಧಿಕಾರಿಯವರನ್ನು ನಾವು ಪಡೆದೇವೆ ಅಂತ ಹೇಳಿದ್ರೆ ಅದು ನಮ್ಮ ಒಂದು ಭಾಗ್ಯ. ಅವರು ನನಗೆ ಯಾವ ರೀತಿ ಪ್ರೋತ್ಸಾಹಿಸಿದ್ದಾರೆ ಅಂತ ಹೇಳಿದ್ರೆ, ನನಗೆ ತನು ಮನ ಧನ ಸಹಾಯ ಎಲ್ಲದರಲ್ಲೂ ಅವರು ನನಗೆ ಮುಂಚೂಣಿಯಲ್ಲಿದ್ದಾರೆ ಮತ್ತು ಅಂತ ಆಶೀರ್ವಾದ ನೀಡಿ ನನ್ನನ್ನು ಕಳಿಸಿದ್ದಾರೆ. ಅವರಿಗೆ ನಿಜವಾಗ್ಲೂ ನಾನು ತುಂಬ ಇದಕ್ಕೆ ಧನ್ಯವಾದವನ್ನು ಸಲ್ಲಿಸ್ತೇನೆ. ಆಮೇಲೆ ನನ್ನ ಗುರುಗಳಾದ ಶ್ರೀ ಉಮೇಶ್ ಮಟ್ಟು ಸರ್, ಇವ್ರ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕಂತ ಹೇಳಿದ್ರೆ ನನ್ನ ಪ್ರಥಮ ಈ ಒಂದು ಕ್ರೀಡಾ ಜೀವನ ಪ್ರಾರಂಭವಾಗಿದೆ ಅವರಿಂದಲೇ. ಅವರು ನನಗೆ ಯಾವ ರೀತಿ ನನಗೆ ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರ ಟ್ರೈನಿಂಗ್ ನನಗೆ ಜೀವನದಲ್ಲಿ ಯಾವುದೇ ಕಷ್ಟ ಬರಲಿ ಅದನ್ನು ನಾನು ಎದುರಿಸ್ತೇನೆ. ಯಾಕಂತ ಹೇಳಿದ್ರೆ ಅದಕ್ಕಿಂತ ಕಷ್ಟ ನನಗೆ ಅವರು ಕೊಟ್ಟಿದ್ದಾರೆ. ಅವರು ಎಷ್ಟು ಸಾರಿ ನನಗೆ ಹೊಡ್ತಿದ್ದಾರೆ. ಕೆಲವೊಮ್ಮೆ ನನಗೆ ನಡೀಲಿಕ್ಕೆ ಆಗ್ತಾ ಇರಲಿಲ್ಲ ವರ್ಕೌಟ್ ಆದ್ಮೇಲೆ. ನನ್ನನ್ನು ಕರ್ಕೊಂಡು ಬಂದು ಬೈಕಲ್ಲಿ ಕೂರಿಸಿದ್ದಿದೆ. ಕಾರ್ಯಕ್ರಮದಲ್ಲಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ಠಾಣಾಧಿಕಾರಿ ರವೀಂದ್ರ, ಉದ್ಯಮಿ ಯೋಗೀಶ್, ಸಿಬ್ಬಂದಿಗಳಾದ ಸತೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.